ಖಂಡಿತ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಗಾದೆ ಮಾತಿನ ವಿಸ್ತರಣೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಎಂಬುದು ಕನ್ನಡದಲ್ಲಿ ಬಹಳ ಪ್ರಚಲಿತದಲ್ಲಿರುವ ಒಂದು ಗಾದೆ ಮಾತು. ಇದು ಯಾವುದೇ ಒಂದು ಕಾರ್ಯದ ಫಲಿತಾಂಶವು ಸಂಪೂರ್ಣವಾಗಿ ನಮ್ಮ ಕೈಸೇರುವವರೆಗೂ ಅಥವಾ ಅದು ಕಾರ್ಯರೂಪಕ್ಕೆ ಬರುವವರೆಗೂ ಅದರ ಬಗ್ಗೆ ಖಚಿತವಾಗಿ ಹೇಳಲಾಗುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ನಿರೀಕ್ಷಿತ ಫಲಿತಾಂಶವು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುವ ಸಾಧ್ಯತೆಯನ್ನು ಈ ಗಾದೆ ಮಾತು ಎತ್ತಿ ತೋರಿಸುತ್ತದೆ. ಅರ್ಥ ವಿವರಣೆ: ಕೈಗೆ ಬಂದ ತುತ್ತು, ಇಲ್ಲಿ ತುತ್ತು ಎಂಬುದು ಆಹಾರದ ತುತ್ತನ್ನು ಸಂಕೇತಿಸುತ್ತದೆ. ನಮ್ಮ ಕೈಗೆ ಒಂದು ತುತ್ತು ಬಂದಿದೆ ಎಂದರೆ ನಾವು ಅದನ್ನು ತಿನ್ನಲು ಸಿದ್ಧರಾಗಿದ್ದೇವೆ, ಅಂದರೆ ಒಂದು ಅವಕಾಶ ಅಥವಾ ಫಲಿತಾಂಶವು ನಮಗೆ ಬಹುತೇಕ ಲಭಿಸಿದೆ ಎಂದರ್ಥ. ಬಾಯಿಗೆ ಇಲ್ಲ, ಆದರೆ ಬಾಯಿಗೆ ಇಲ್ಲ ಎಂದರೆ ನಮ್ಮ ಕೈಗೆ ಬಂದ ಆ ತುತ್ತು ಅಂತಿಮವಾಗಿ ನಮ್ಮ ಬಾಯಿಗೆ ಸೇರಿಲ್ಲ, ಅಂದರೆ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆದಿಲ್ಲ ಅಥವಾ ಅದು ನಮ್ಮದಾಗಿಲ್ಲ ಎಂದರ್ಥ. ಸಂದರ್ಭ ಮತ್ತು ವ್ಯಾಪ್ತಿ: ಈ ಗಾದೆ ಮಾತನ್ನು ಜೀವನದ ಅನೇಕ ಸಂದರ್ಭಗಳಲ್ಲಿ ಬಳಸಬಹುದು. ವಿಶೇಷವಾಗಿ ಯಶಸ್ಸು ಅಥವಾ ಲಾಭ ಬಹುತೇಕ ಖಚಿತವೆಂದು ತೋರಿದಾಗಲೂ ಅದು ಅಂತಿಮವಾಗಿ ಕೈತಪ್ಪುವ ಸಾಧ್ಯತೆ ಇದ್ದಾಗ. ಒಂದು ವ್ಯವಹಾರ ಮತ್ತು ಉದ್ಯೋಗ: ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮಗೊಂಡಿದೆ ಎಂದುಕೊಂಡರೂ ಕೊನೆಯ ಹಂತದಲ್ಲಿ ಅದು ರದ್ದಾಗಬಹುದು. ಹೊಸ ಉದ್ಯೋಗದ ಅವಕಾಶ ಸಿಕ್ಕಿದೆ ಎಂದು ಖಚಿತವಾದರೂ ಕೊನೆಯ ಕ್ಷಣದಲ್ಲಿ ಯಾವುದೋ ಕಾರಣಕ್ಕೆ ಅದು ಕೈತಪ್ಪಬಹುದು. 2. ಶೈಕ್ಷಣಿಕ ಜೀವನ: ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರುವುದು ಖಚಿತ ಎಂದು ಲೆಕ್ಕಾಚಾರ ಹಾಕಿದ್ದರೂ ಫಲಿತಾಂಶ ಬಂದಾಗ ನಿರೀಕ್ಷೆ ಹುಸಿಯಾಗಬಹುದು. ಅಥವಾ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶ ಸಿಕ್ಕಿದೆ ಎಂದು ಖಚಿತವಾಗಿದ್ದರೂ ದಾಖಲಾತಿ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗಿ ಪ್ರವೇಶ ರದ್ದಾಗಬಹುದು. 3. ದೈನಂದಿನ ಬದುಕು: ಯಾವುದೋ ವಸ್ತುವನ್ನು ಖರೀದಿಸಲು ಹೊರಟಾಗ ಅದು ಲಭ್ಯವಿಲ್ಲದೆ ನಿರಾಶೆಗೊಳ್ಳುವುದು. ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡು ಕೊನೆ ಗಳಿಗೆಯಲ್ಲಿ ಹೋಗಲು ಸಾಧ್ಯವಾಗದೇ ಇರುವುದು. ಇಂತಹ ಸಾಮಾನ್ಯ ಸಂದರ್ಭಗಳಿಗೂ ಈ ಗಾದೆ ಅನ್ವಯಿಸುತ್ತದೆ. 4. ಯೋಜನೆಗಳು ಮತ್ತು ಭವಿಷ್ಯದ ಆಸೆಗಳು: ಯಾವುದೇ ದೊಡ್ಡ ಯೋಜನೆ ಹಾಕಿಕೊಂಡಾಗ ಅದು ಯಶಸ್ವಿಯಾಗುತ್ತದೆ ಎಂದು ಭರವಸೆಯಿದ್ದರೂ ಅನಿರೀಕ್ಷಿತ ಅಡೆತಡೆಗಳಿಂದ ಅದು ವಿಫಲವಾಗಬಹುದು. ಭವಿಷ್ಯದ ಬಗ್ಗೆ ನಾವು ಅನೇಕ ಕನಸುಗಳನ್ನು ಕಂಡರೂ ಅವುಗಳು ನನಸಾಗುವವರೆಗೂ ಖಚಿತವಾಗಿ ಏನನ್ನೂ ಹೇಳಲು ಸಾಧ್ಯವಿಲ್ಲ. ನೀತಿ ಪಾಠ: ಈ ಗಾದೆಮಾತು ನಮಗೆ ಒಂದು ಮುಖ್ಯವಾದ ನೀತಿ ಪಾಠವನ್ನು ಹೇಳುತ್ತದೆ. ಅತಿಯಾದ ಆತ್ಮವಿಶ್ವಾಸ ಅಥವಾ ಅವಸರದ ಸಂಭ್ರಮವನ್ನು ತ್ಯಜಿಸಿ ಫಲಿತಾಂಶವು ಸಂಪೂರ್ಣವಾಗಿ ಕೈಸೇರುವವರೆಗೂ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಇರಬೇಕು. ಇದು ಜೀವನದಲ್ಲಿ ಅನಿಶ್ಚಿತತೆ ಸಾಮಾನ್ಯ ಎಂಬುದನ್ನು ನೆನಪಿಸುತ್ತದೆ ಮತ್ತು ಯಾವುದೇ ವಿಷಯದ ಬಗ್ಗೆ ಮುಂಚಿತವಾಗಿಯೇ ತೀರ್ಮಾನಕ್ಕೆ ಬರುವುದನ್ನು ತಡೆಯುತ್ತದೆ. ಎಷ್ಟೇ ಖಚಿತವೆಂದು ತೋರಿದರೂ ಅಂತಿಮವಾಗಿ ನಮ್ಮದಾಗುವವರೆಗೂ ನಾವು ಜಾಗರೂಕರಾಗಿರಬೇಕು ಎಂಬುದು ಈ ಗಾದೆಯ ಅಂತರಾರ್ಥ. ಈ